ಇನ್ನೇನು 25 ವರ್ಷದ ಹುಟ್ಟುಹಬ್ಬ ಬಂದೇ ಬಿಡ್ತು. ಅರ್ಜುನ್ ನಮ್ಮೆಲ್ಲರಿಂದ ದೂರ ಆಗ್ತಾನೆ ಅನ್ನೋದನ್ನ ನನ್ನಿಂದ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಣೋ. ಅರ್ಜುನ್ ಹುಟ್ಟಿನ ಹಿಂದೆ ಇಷ್ಟೊಂದು ರಹಸ್ಯಗಳಿದೆ, ಇಷ್ಟೊಂದು ವಿಚಾರಗಳಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ವಿಚಾರ ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ಅದನ್ನ ಎದುರಿಸೋ ಶಕ್ತಿ ನನಗಿದೆ. ಅದೇನು ಅಂತ ಹೇಳು ಅಜ್ಜಿ. ಅರ್ಜುನ್ ಹೇಳ್ತೆ ತಾನೆ, ತಾಳ್ಮೆ ಇರ್ಲಿ. ನೀನ್ ಯಾರು, ನಾನಿನ್ನ ಎಲ್ಲಿಂದ ಕರ್ಕೊಂಡು ಬಂದೆ, ಯಾಕೆ ಮನೇಲಿಟ್ಟು ಬೆಳೆಸ್ದೆ, ಇದೆಲ್ಲದಕ್ಕೂ ಉತ್ತರ ಇದೆ. ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ನಾನು ಹೇಳಿದ್ದು ಸರಿ ತಾನೆ? ಇಲ್ಲಿ ಬನ್ನಿ. ಇಲ್ಲಿ ಕರೆದ್ರ? ಬನ್ನಿ. ಬಂದ್ರೆ ಏನ್ ಕೊಡ್ತೀರಾ? ಬನ್ನಿ ಅನ್ನಲ್ಲ. ಬಂದ್ರೆ ಮುತ್ತು ಕೊಡ್ತೀರಾ? ಸರಿ, ಕೊಡ್ತೀನಿ, ಬನ್ನಿ. ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡಿತೀನಿ. ಏನು ನೋಡ್ತಾ ಇದ್ದೀನಿ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ಪೇಟೆ ಕೋಣೆಲೇ ಇದೆ, ನನಗ ಕಾಯ್ತಲೇ ಇದೆ. ಪಾರ್ಥ, ಎಷ್ಟು ವರ್ಷಗಳ ಕಾಯುವಿಕೆಗೆ ಈಗೊಂದು ಅರ್ಥ ಸಿಗ್ತಾ ಇದೆ. ನಾಳೆ ಹುಣ್ಣಿಮೆ, ನಾಳೆನೇ ನಿನ್ನ ಬಲಿ. ಈ 25 ವರ್ಷಗಳಲ್ಲಿ ಮಾಡೋಕ್ಕಾಗ್ತಿದ್ದನ್ನ ನಾಳೆ ಮಾಡಿ ಮುಗಿಸಲೇಬೇಕು. ನಾಳೆ ಹೇಗಾದರೂ ಮಾಡಿ ಉಪಾಯವಾಗಿ ನಿನ್ನ ಬಲಿಪೀಠಕ್ಕೆ ಕರ್ಕೊಂಡು ಹೋಗಲೇಬೇಕು. ಪರವಾಗಿಲ್ಲವೇ, ನಮ್ಮೆಲ್ಲರ ಸರ್ಪಗಾಲನ್ನು ಮೀರಿ 25 ವರ್ಷಗಳು ಯಾರ ಕಣ್ಣಿಗೂ ಕಾಣದಾಗಿದ್ದೆ ಅಲ್ವಾ? ನಿನ್ನ ಸಾಮರ್ಥ್ಯನ ಮೆತ್ತಲೇಬೇಕು. ಈ ಮನೆಗೆ ನಾಗಮಣಿ ಸಿಗುತ್ತೆ ಅನ್ನೋದೇ ಆಗಿದ್ರೆ ನೀನು ಬದುಕಿರಲೇಬಾರ್ದು. ನೀನು ಬರ್ತೀಯ ಅಂತ ನಿನಗಾಗಿ ಕಾಯ್ತಾ ಇದ್ದಾಳಲ್ಲ ನಿನ್ನ ತಾಯಿ, ನಿನ್ನ ನೆನಪಲ್ಲಿ ಅವಳು ನರಳಿ ಸಾಯಬೇಕು. ನಾಳೆ ಈ ಕೆಲಸ ಆಗಲೇಬೇಕು. ಈ ಮನೇಲಿ ಯಾರಿಗೂ ಅನುಮಾನ ಬರದ ಹಾಗೆ ನಿನ್ನನ್ನು ಹೊರಗೆ ಕರ್ಕೊಂಡೋಗಿ ಬಲಿ ಕೊಡಲೇಬೇಕು. ನಿನ್ನ ಸಾವು ಶತಸಿದ್ಧ. ಸುದಯ್ಯ, ತಣಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಒಳಗೆ ಬನ್ನಿ. ಆದಷ್ಟು ಬೇಗ ಸಿಗ್ಲಿ ಭಗವಂತ. कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा ओम नमः शिवाय. ओम नमः शिवाय. वसन्तं हृदयारविन्दे भवं भवानी सहितं नमामि, भवं भवानी सहितं नमामि.
ರಹಸ್ಯ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಭಯಾನಕ ರಹಸ್ಯ ಇದೆ ಅಂತ ಗೊತ್ತಿರಲಿಲ್ಲ. ಮೊದಲು ಈ ವಿಚಾರನ ಎಲ್ರಿಗೂ ಹೇಳ್ಬೇಕು. ಹರ್ಷ, ಯಾಕೆ ಇಷ್ಟೊಂದು ಗಾಬರಿಯಲ್ಲಿದ್ಯಾ? ಮೈಲಿ, ಅದು ಅದು ಅಮೃತ. ಇಲ್ಲಿವರೆಗೂ ನನ್ನ ಸತ್ಯಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಅನಾಹುತ ಆಗೋಯ್ತು. ನಾನು ನಾಗಿಣಿ ಅನ್ನೋ ರಹಸ್ಯ ಬಯಲಾಗೋಯ್ತು. ಅಪಾಯ ತಪ್ಪಿದ್ದಲ್ಲ. ಮಯೂರಿ ಅಲ್ವಾ ಅದು? ಇವಳು ಯಾಕೆ ಆ ಯೋಗನ್ ಜೊತೆ ಹೋಗ್ತಾ ಇದ್ದಾಳೆ? ಅವನೇನಾದ್ರು ಮಿಸ್ಬಿಹೇವ್ ಮಾಡಿದ್ರೆ ಇವಳ ಜೊತೆ? ವಿಚಾರ ಏನಂದ್ರೆ ಅಮೃತ ಮನುಷ್ಯಳೇ ಅಲ್ಲ. ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನು ಬಿಡಲ್ಲ. ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಹುಚ್ಚ ಅಂತ ಬರೆದಿರೋದೆಲ್ಲ ಬೈದಿರೋದಲ್ಲ. ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಹುಚ್ಚಿ ಅಂತಾರೆ. ಈಗ ನಾವು ತುಂಬ ಹತ್ರ ಆಗಿರೋ ಜೊತೆ ಮಾತಾಡ್ತೀವಲ್ಲ, ಹಾಗೆ ನಾನು ನಿಮ್ಮನ್ನ ಪ್ರೀತಿಯಿಂದನೇ ಹಾಕಿ ಕರೆದೆ. ನನ್ನ ಮಗನ ಭವಿಷ್ಯದ ಸಲುವಾಗಿ, ಈ ಪರಿವಾರದ ಸುಖಕ್ಕಾಗಿ ನೀವು ಕೆಲಸ ಮಾಡ್ಲಿಕ್ಕಬೇಕವ, ಮಾಡ್ಲಿಕ್ಕಬೇಕು. ಪೂಜಾ ಕೂನಿ ಮಾಡಿದ್ದು ನಾನು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ದೇವ್ರೆ, ನಿನ್ನ ನಂಬಿ ಇಲ್ಲಿ ತನಕ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದು ನಡೆಯೋ ಹಾಗೆ ಮಾಡಪ್ಪ. ಎಲ್ಲಿವರೆಗೂ ಶನಾಯ್ ಅವರ ಜೀವನದಿಂದ ದೂರ ಹೋಗಲ್ವೋ ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ. ಯಾರಾದರೂ ಒಬ್ಬ ಸ್ಮಾರ್ಟ್ ಆಗಿರೋ ಹುಡುಗ ಬಂದು ಅವಳ ಕಣ್ಣು ಗುರುನ್ ಬಿಟ್ಟು ಅವನ ಮೇಲೆ ಬೀಳೋ ಹಾಗಾಗಬೇಕು ಸರ್. ಎಸ್, ಕದ್ದವ್ರು ಯಾರಮ್ಮ? ಏನೋ ನಿಮ್ಮಪ್ಪ ನೀನು ಹೇಳಿದ್ದೆಲ್ಲ ಕೇಳ್ದಂಗೆ. ಯಾಕೆ? ನಾನೆಲ್ಲ ನೋಡಿದ್ದೀನಿ, ಅದಕ್ಕೆ. ಇದೇನಮ್ಮ ಪೊಲೀಸಲ್ಲಿ ಕರ್ಕೊಂಬಂದಿದ್ಯಾ? ಪೊಲೀಸ್ನವ್ರು ತಿಳಿಸ್ದೆ ವಿಗ್ರಹ ಹುಡ್ಕೊಡ್ತೀನಿ ಅಂತಂದ್ರೆ ಈಗ ಯಾಕಮ್ಮ ಪೊಲೀಸು? ನಾನೀಗ ಬಂದಿರೋದು ನಿಮ್ಮನ್ನು ಕಳುವಾಗಿರೋ ವಿಗ್ರಹ ವಿಷಯಕ್ಕೆ ಮಾತ್ರ ಅಲ್ಲ. ಮತ್ತೆ ನಾವು ಟೆಂಡರ್ನ ಸೋತ್ರೆ ಆ ಪ್ರಶ್ನೆ ಅದಕ್ಕೆ ಮೇಲೆ ಬರುತ್ತೆ. ಯಾಕೆಂದರೆ ಟೆಂಡರ್ ಮೊತ್ತ ಎಷ್ಟು ಅಂತ ಗೊತ್ತಿರೋದು ಅದಕ್ಕೆ ಮತ್ತೆ ಅಪ್ಪೆಗೆ ಮಾತ್ರ. ನೀವೇನು ತಲೆ ಕೆಡಿಸ್ಕೋಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ನಿನಗಾಗ್ಲಿ ನನಗಾಗ್ಲಿ ಅವಳ ಬಗ್ಗೆ ತಪ್ಪು ಮಾತಾಡೋ ಅಧಿಕಾರ ಇಲ್ಲ. ಯಾಕಿಲ್ಲ? ಅವ್ಳು ಮಾಡಿರೋದು ತಪ್ಪು ಕೆಲಸ ಅಲ್ವಾ? ಅದಕ್ಕೆ ತಪ್ಪು ಅಂತ ಹೇಳ್ತಿದ್ದೀನಿ. ಯಾವ ತಪ್ಪು ಯಾವ್ದು ಸರಿ ಅಂತ ಹೇಗೆ ಹೇಳ್ತೀಯ? ನಿನ್ನ ಸ್ಥಾನನ ತುಂಬಕ್ಕೆ ಬಂದವಳು ಅವಳು. ಅವ್ಳು ಮಾಡಿದ್ದೆಲ್ಲ ಸರಿ ನಿಮ್ಮ ಪ್ರಕಾರ? ನೀನು ನಿನ್ನ ತಾಳಿನ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡ್ತಿದ್ಯೋ ಅವಳು ಹಾಗೆ ಅವಳ ತಾಳಿನ ಉಳಿಸ್ಕೊಳ್ಳೋಕ್ಕಷ್ಟೇ ಕಷ್ಟಪಡ್ತಾ ಇದ್ದಾಳೆ.